ನನ್ನ ಹೆಸರು ಮುಪ್ಪಣ್ಣ ದೇವಶೆಟ್ಟಿ, ಹರಿಹರ ಹತ್ತಿರ ಕುಮಾರಪಟ್ಟಣಂ, ರಾಣೆಬೆನ್ನೂರು ತಾಲೂಕು, ಹಾವೇರಿ ಜಿಲ್ಲಾ. ನಾನು ಧ್ಯಾನಕ್ಕೆ ಬಂದು ಯೂಟ್ಯೂಬ್ ಚಾನೆಲ್ ಮುಖಾಂತರ ನೋಡಿ ಧ್ಯಾನಕ್ಕೆ ಬಂದಿದ್ದೇನೆ. ಧ್ಯಾನದಿಂದ ನನಗೆ ಆದಂಥ ಅನುಭವಗಳನ್ನು ತಮ್ಮಲ್ಲಿ ಹಂಚಿಕೊಳ್ಳುತ್ತೇನೆ. ಪ್ರಥಮವಾಗಿ ಮೊದಲಿಗೆ ಪಿತಾಮಹ ಬ್ರಹ್ಮಶ್ರೀ ಸುಭಾಷ್ ಪತ್ರಿಜಿಯವರಿಗೆ ಶ್ರೇಷ್ಠಾಂಗ ನಮಸ್ಕಾರಗಳನ್ನು ಹೊಂದಿಸುತ್ತಾ, ಹಾಗೂ ಗುರುಮಾತಾ ಸ್ವರ್ಣಮಾಲಾ ಪತ್ರಿಜಿಯವರಿಗೆ ಶ್ರೇಷ್ಠಾಂಗ ನಮಸ್ಕರಿಸುತ್ತಾ, ಅಸ್ಟಲ್ ಮಾಸ್ಟರ್ಸ್ಗಳಿಗೆ, ಯೋಗಿಗಳಿಗೆ, ಋಷಿಮುನಿಗಳಿಗೆ, ಪ್ರಕೃತಿ ಮಾತೆಗೆ ಹಾಗೂ ಹೆತ್ತ ತಂದೆ ತಾಯಿಗೂ ಶ್ರೇಷ್ಠಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ನಾನು 21 ದಿವಸದ ಡಿಜಿಟಲ್ ಧ್ಯಾನದೊಂದಿಗೆ ಪ್ರವೇಶವಾಗಿದ್ದೇನೆ. ನನಗೆ ಗಣಪನ ಏಕದಂತ ಪಚ್ಚೆಗಲ್ಲು ಪಾಣಿಮೆಟ್ಲು ಮೆಟ್ಟುವ ವಿಘ್ನೇಶ್ವರನಿಗೆ 21 ನಮಸ್ಕಾರಗಳು ಅನ್ನಾಗೆ 21 ದಿನದ ಡಿಜಿಟಲ್ ಧ್ಯಾನದಲ್ಲಿ ನನಗೆ ಆದ ಅನುಭವಗಳನ್ನು ಮಾಸ್ಟರ್ಸ್ಗಳ ಮುಖಾಂತರ ಹಂಚಿಕೊಳ್ಳಲು ಪ್ರಯತ್ನಿಸುತ್ತೇನೆ. ಹಾಗೂ 3ನೇ ದಿನಕ್ಕೆ ನನಗೆ ಬೇರೆ ಗುರುಗಳ ಸಮಕ್ಷದಲ್ಲಿದ್ದೆ. ನಾನು ಬೇರೆ ಸಮಕ್ಷದಲ್ಲಿದ್ದಾಗ ಗುರುಗಳು ಪತ್ರಿಜಿ ಅವರು ಗುರುಗಳು ಬಂದು, ಅಲ್ಲಿ ಬೇಡ ನೀನು ಇಲ್ಲಿ ಬಾ ಅಂತಂದೇಳಿ ಕರೆದುಕೊಂಡು ನಮ್ಮ ಮನೆಗೆ ಕರೆದುಕೊಂಡು ಬಂದು ಕುಂದಿರಿಸಿ ಧ್ಯಾನಕ್ಕೆ ಕುಂದಿರಿಸಿದರು. ಆ ಧ್ಯಾನದಲ್ಲಿ ಕುಂದಿರಿಸಿದಾಗ ಅಲ್ಲಿಂದ ಆದಂಥ ಅನುಭವಗಳು, ಆ ಗುರುಗಳು ನನ್ನನ್ನು ಬಂಧನದಲ್ಲಿಟ್ಟಿರ್ತಾರೆ. ಆ ಬಂಧನದಲ್ಲಿದ್ದಂಥದ್ದು ಧ್ಯಾನಕ್ಕೆ ಬಂದು 3 ದಿನದಲ್ಲಿ ಆ ಒಡೆದು ಓಳಾಗಿ ಲಿಂಗವಾಗಿ ನಾನು ಮಾರ್ಪಟ್ಟೆ. ಆ ಲಿಂಗವಾಗಿ ಮಾರ್ಪಟ್ಟಾಗ ನನಗೆ ಆಶ್ಚರ್ಯ, ಅದ್ಭುತವಾದ ಸಂಗತಿ ಕೂಡಿ ಬಂತು. ಮತ್ತೆ ಇದೇನು ಇರ್ಬೋದು ಅಂತಂದೇಳಿ ಮತ್ತೆ ಧ್ಯಾನ ಕುಂದ್ರೆ ಶುರು ಮಾಡ್ತಾ ಹೋದಂಗೆಲ್ಲ ನನ್ನಲ್ಲಿ ಉತ್ತೇಜನ, ಶಕ್ತಿ, ಧೈರ್ಯ, ಸಾಹಸ ಹೆಚ್ಚಾಗ್ತಾ ಬಂತು. ಇದೇ ಥರ ಮಾಡ್ತಾ ಬಂದಂಗೆಲ್ಲ 6ನೇ ದಿನಕ್ಕೆ ನನ್ನ ಬಾಡಿಯೆಲ್ಲ ಓಳಾಗಿ 4 ಭಾಗವಾಗಿ ಒಂದು ಪ್ರಕಾಶಮಾನವಾದ ಆತ್ಮವು ಕಾಣೋಕ್ಕೆ ಶುರುವಾಯಿತು. ಆ ಶುರುವಾದಾಗಿಂದ ನನಗೆ ಅದ್ಭುತವಾದ ನೇಚರ್ ಕಾಣಿಸ್ತಾಗಿತ್ತು. ಅಂದಿನಿಂದ ಹಿಡಿದು ಇಂದಿನವರೆಗೂ ಅದೇ ಧ್ಯಾನದಲ್ಲಿ ಮಗ್ನನಾಗಿ ಮುಂದುವರಿತಾ ಇದ್ದೇನೆ. ಮತ್ತು ಬೇರೆ ಬೇರೆ ರೀತಿಯಾದಂಥ ಅನುಭವಗಳು ಭಾಳ ಆಗಿದ್ದಾವೆ. ಅದರಿಂದ ನನಗೆ ಉತ್ತೇಜನಗೊಂಡು ಮಾಡಬೇಕು, ಇನ್ನೂ ಮಾಡಬೇಕು ಅಂತ ಹೇಳಿ ಬೆಳಗ್ಗೆ ಮುಂಜಾನೆ 2 ಗಂಟೆಯಿಂದ ಎದ್ದು ಧ್ಯಾನ ಕುಂದಿರ್ತೇನೆ. ನಾನು 2 ಗಂಟೆಯಿಂದ 6 ಗಂಟೆ ಮಟ್ಟ ಕುಂತಾನು. ಮತ್ತು ರಾತ್ರಿ 9 ಗಂಟೆ, ಮಧ್ಯಾಹ್ನ ನನಗೆ ಟೈಮ್ ಬಿಡಿ ಸಿಕ್ಕಾಗಲ್ಲ 1 ತಾಸು, ಅರ್ಧ ಗಂಟೆ, 10 ನಿಮಿಷ ಈ ಥರ ಎಲ್ಲ ಧ್ಯಾನ ಮಾಡ್ತಾನೇ ಬಂದಿದ್ದೀನಿ. ಯಾವುದೇ ಥರ ಬಿಟ್ಟಿಲ್ಲ. ಅದರಿಂದ ನನಗೆ ಭಾಳ ಸಾಕಷ್ಟು ಇಂಪ್ರೂವ್ಮೆಂಟ್ ಆಗಿದೆ. ಸಾಕಷ್ಟು ಅಂದರೆ ನನಗೆ ಮಗ್ನನಾಗಿ ಒಂದು ಮಂದಹಾಸದಲ್ಲಿದ್ದೆ. ಈಗ ಹೆಚ್ಚು ಧ್ಯಾನ ಮಾಡ್ತಾ ಬಂದಂಗೆಲ್ಲ ಹೆಚ್ಚು ಪ್ರಕಾಶಮಾನವಾಗಿ ಅದಂತೆ ಆಯಿತು. ಮೋಡ ಕವಿದ ವಾತಾವರಣದ ಇದ್ದಾಗೆ ಇದ್ದೆ. ಮೋಡಕ್ಕೆ ಸೈರಿಸಿ ಬಿಸಿಲು ಬಂದಾಗ ಹೇಗೆ ಥರ ಆಯಿತು, 21 ದಿನ ಧ್ಯಾನ ಮುಗಿದ ಮೇಲೆ ನನಗೆ ಅದೇ ಥರ ಬೆಳಕಾದಂಗೆ ಆಯಿತು ನನ್ನ ಜೀವನದಲ್ಲಿ. ನೋಡಿ ಆಶ್ಚರ್ಯಪಟ್ಟೆ ನಾನು, ಇದು ಎಂಥ ಶಕ್ತಿ ಇರಬಹುದು ಅಂತಂದೇಳಿ. ಅಲ್ಲಿಂದ ನನ್ನ ಸ್ವಂತ ಊರಾದ ಮಾನ್ಯರ ಮಸಲವಾಡ, ಹೂವಿನಡಗಲಿ ತಾಲೂಕು, ಬಳ್ಳಾರಿ ಜಿಲ್ಲೆಗೆ ಹೋದೆ. 41 ದಿವಸದ ಧ್ಯಾನದ ಸ್ಟಾರ್ಟ್ ಆಗಿ 9 ದಿವಸಕ್ಕೆ ನಾನು ನಮ್ಮ ಊರಿಗೆ ಮಸಲವಾಡಕ್ಕೆ ಹೋದೆ. ಆ ಮಸಲವಾಡದಲ್ಲಿ ನನಗೆ ಮುಂದಿನ ಮನೆಯವರು ಭಾಳ ತೊಂದರೆ ಕೊಟ್ಟಿದ್ದರು. ಆ ರಾತ್ರಿ ಮಾಡಿದಾಗ ಅವರು ತಡಿ ಅಂತಂದೇಳಿ ಹಿಂಗಂದು ಕೈ ಅಂದರು. ಆ ಕೈ ಅಂದ ಮೇಲೆ ನಾನು ಆಯ್ತು ಬಿಡಿ ಏನು ಹೇಳ್ತಾರೆ ಅಂತಂದೇಳಿ ಅವ್ರಿಗೆ ನಮಗೊಂದು ಸ್ವಲ್ಪ ಸಣ್ಣ ಜಗಳ ಆಯಿತು. ನೀರು ಬಿಡೋದಕ್ಕೆಲ್ಲ ಜಗಳ ಆಗಿದ್ದಕ್ಕೆ ಅವ್ರು ತಡಿ ಅಂದು ಕೈ ಅಂದರು ಮನೆಯವರು. ಆಯ್ತು ಬಿಡು ಅಂತಂದು ಏನು ಮಾಡ್ತಾರೆ ಬಿಡು ಅಂತ ಸುಮ್ಮನೆ ಕರೆಕ್ಟ್ 41 ದಿವಸದ 9 ದಿನ ಧ್ಯಾನದಲ್ಲಿ. ಆವಾಗ ರಾತ್ರಿ ನನಗೇನು ಮಾಡಿದರು, ಬಂದು ಬೆಸಿಟ್ ತಗೊಂಬಂದು ಒಚ್ಚಕ್ಕೆ ಬಂದರು. ಆ ಒಚ್ಚಕ್ಕೆ ಬಂದಾಗ ನನಗೇನಾಯಿತು, ಒಚ್ಚಕ್ಕೆ ಬಂದಾಗ ನಾನು ಸುಮ್ಮನಾಗಿ ಇದೇನಪ್ಪ ನನಗೆ ಹಿಂಗೆ ಬರ್ತಾಯಿತ್ತಲ್ಲ ಅಂತಂದೇಳಿ ಆಶ್ಚರ್ಯಪಟ್ಟಾಗ ಏನಾಗಿಬಿಡ್ತು, ಮಾಸ್ಟರ್ಸ್ಗಳು ಬಂದು ಪಿರಮಿಡ್ ಮಾಸ್ಟರ್ಸ್ಗಳಿಗೆಲ್ಲ ನೆನ್ಪು ಮಾಡ್ಕೊಂಡು ಅಷ್ಟಲ್ ಮಾಸ್ಟರ್ಗಳು ಬಂದು ಆ ದುಪ್ಪಡಿಯನ್ನು ತೆಗೆದು ಅವ್ರ ಮೇಲೆ ಹಾಕಿ
ಅಲ್ಲಿರ್ತಕ್ಕಂಥ ಲಿಂಗ ತಾಂಬಂದು ನನ್ನ ಹೊಟ್ಟೆ ಒಳಗೆ ಹಾಕಿ ಆ ಲಿಂಗ ಕರಿಗೋತು. ಅವರು ನನ್ನ ತಡೆ ಅಂದಿದ್ರಲ್ಲ, ಅವರೆಲ್ಲರೂ ಅಷ್ಟು ಸೇರಿ ಆ ಚಾದ ಇದ್ರಾಗ ಒದ್ದಾಡಕೈತ್ಬಿಟ್ರು. ಇದನ್ನು ನೋಡಿ ಆಶ್ಚರ್ಯಪಟ್ಟು ನನಗೆ ಬರೋ ಗುರುಗಳಲ್ಲಿರ್ತಕ್ಕಂಥ ಶಕ್ತಿ ಭಾರಿ ದೊಡ್ಡದಪ್ಪ ಅಂತಂದು ಹೇಳಿ, ಅಲ್ಲಿಂದ ಮಾರನೇ ದಿನ ನಾನು ಧ್ಯಾನ ಕೂತ್ಕೊಂಡಾಗೆ ನನ್ನ ಮನೆಯ ಒಳಗಿಂದ ಇರ್ತಕ್ಕಂಥ ನೆಗೆಟಿವ್ ಥಾಟ್ಸ್ಗಳು 3-4 ಆಗಿ ಹೊರಗಡೆ ಗೊಂಬಿ ಥರ ಆಗಿ ಹೊರಗಡೆ ಹೋಗಿಬಿಟ್ವು. ಅಷ್ಟು ನನಗೆ ಪ್ರಚಲವಾದ ಶಕ್ತಿ ಬಂತಲ್ಲಪ್ಪ, ಇದೆಂಥದ್ದಿರ್ಬೋದು ಅಂತಂದೇಳಿ ನಾನು ಮನೆಯವರಿಗೆಲ್ಲರಿಗೆ ಧ್ಯಾನ ಮಾಡಿರಿ ಅಂತ ಯಾರೂ ಮಾಡ್ತಾಯಿಲ್ಲ. ಮಾಡ್ತಾರೆ, ಆದರೆ ನಮ್ಮ ತಾಯರೆಲ್ಲ ಮಾಡ್ತಾಯಿದ್ದಾರೆ. ಚೆನ್ನಾಗೈತಿ. ಇದರಿಂದ ನನಗೆ ಭಾಳ ಸಂತೋಷ, ಖುಷಿ. ಆಮೇಲೆ ಇನ್ನೂ ಕಾಣೋದು ಭಾಳ ಇದೆ. ನಾನು ಇದರಲ್ಲಿ ಸಿಗ್ತೈತೆ ಸಕ್ಸಸ್. ಆಮೇಲೆ ನನ್ನಲ್ಲಿ ಹಿಂದಿನ ಜನ್ಮದ ಒಂದು ರಹಸ್ಯ ಹೇಳೋಕ್ಕೆ ಇಷ್ಟಪಡ್ತೇನೆ ಮಾಸ್ಟರ್ಸ್. ನನಗೆ ಧ್ಯಾನಕ್ಕೆ ಬಂದಲ್ಲಿ ಹಿಂದಿನ ಜನ್ಮ ನಾನು ಏನಾಗಿದ್ದೆ ಅನ್ನೋದು ನನಗೆ ತೋರಿಸ್ಕೊಟ್ಟಾಗ ಹಿಂದಿನ ಜನ್ಮದಲ್ಲಿ ನಾನೊಬ್ಬ ವೃತ್ತಿಪರವಾಗಿ ವಕೀಲನಾಗಿದ್ದೆ. ಆ ವಕೀಲಿಂದ ಜಡ್ಜ್ ಆಗಿದೆ. ಅಲ್ಲಿಂದ ಇಷ್ಟ ಆಯ್ತಲ್ಲ ಅಂತಂದೇಳಿ ನಾನು ಮತ್ತೆ ತಿರುಗಿ ಧ್ಯಾನ ಕೂತ್ಕೊಂಡಾಗೆ ಮಾರನೇ ದಿವಸ ಏನಾಯಿತು, ಒಂದು ಕುತ್ಕೊಂಡಾಗ ಬಟ್ಟೆಗೆಲ್ಲವೂ ಗಂಟು ಕಟ್ಟಿ ತಗೊಂಡು ಹೋಗಿ ಒಗೆದು ಬಿಡ್ತದೆ. ಅಷ್ಟು ಬಟ್ಟೆಗಳನ್ನೆಲ್ಲ ನಾನು ಒಟ್ಟು ಬಟ್ಟೆಗೆ ತಗೊಂಡೋಗಿ ಹೊರಗೆ ಹೋಗಿದ್ಬಿಡ್ತು. ಆಮೇಲೆ ಮತ್ತೆ ತಿರುಗಿ ಕುತ್ಕೊಂಡಾಗ ಮತ್ತೆ ಮಾರನೇ ದಿವಸ 3 ದಿವಸ ಬಿಟ್ಟ ಮೇಲೆ ಮತ್ತೆ ನಾನು ಅಂಗಿ ಪ್ಯಾಂಟ್ ಅಲಿಕೊಂಡಿದ್ದೆ, ನಿದ್ಕೊಂಡಾಗ ತಗೊಂಡೋಗಿ ಕಿಟಕಿಯಿಂದ ಹೊರಗೆ ಹೋಗಿಬಿಡ್ತೆ. ಇದೇನಪ್ಪ ಹಿಂಗೆ ಆಗ್ತೈತಲ್ಲ ಅಂತಂದೆ. ಮತ್ತೆ ಕೇಳಿ ನನಗೆ ಏನಂತ ಅಮ್ಮನೇ ಕೇಳಿದೆ ನಾನು, ಇಲ್ಲ ನೀನು ದರಿದ್ರವಾಗಿ ಎತ್ತು ಸುಮ್ಮರು ಅಂತ. ಆಯ್ತು ಬಿಡು ಅಂತಂದೆ. ಆಮೇಲೆ ಮತ್ತೆ ಧ್ಯಾನದಾಗ ಅಜ್ಜರನ್ನ ಕೇಳಿದೆ, ಇಲ್ಲ ಸುಮ್ಮರು ಅಂತಂದು. ಆಯ್ತು ರೀ ಅಂತಂದೆ. ಆಮೇಲೆ ಮತ್ತೆ ತಿರುಗಿ ಮಾಡಿ ದಿವಸ ಮತ್ತೆ ಒಂದು ದಿವಸ ಮಲ್ಕೊಂಡೆ ಮಧ್ಯಾಹ್ನದ ಟೈಮ್ನಲ್ಲಿ ಅಷ್ಟು ಒಂದು ಮತ್ತೆ ಬಟ್ಟೆಗೆಲ್ಲ ನಾಸಿ ಅಷ್ಟು ಬಟ್ಟೆ ತಗೊಂಡು ಹೊರಗೆ ಹೋಗಿಬಿಡ್ತದೆ. ಇದೆಂತ ಇಷ್ಟ ಐತಪ್ಪ ಅಂತಂದು ಮತ್ತೆ 4 ದಿವಸ 5 ದಿವಸ ಬಿಟ್ಟು ಆಮೇಲೆ ಸರಿ ಹೋಗ್ತಾನಂತ ನೋಡಿದೆ. ಆಮೇಲೆ ಪೂರ್ತಿ ಮತ್ತಷ್ಟು ಬೆಳಕಾದಂಗೆ ಆಗಿಬಿಡ್ತು ನನಗೆ. ಸೊ ಇದೇನಪ್ಪ ಅಂತಂದೆ. ಆಮೇಲೆ ಹುಣ್ಣಿಮೆ ಬುದ್ಧ ಪೂರ್ಣಿಮೆ ದಿವಸ ಅಜ್ಜವ್ರು ಬಂದು ನನ್ನ ಭುಜ ತಪ್ಪರಿಸಿ, ನೀನು ಬೇಸಾಗ್ತೀಯ, ನೀನು ಪ್ರಚಾರ ಮಾಡು ಅಂತಂದ್ರು. ಸರಿ ಆಯ್ತು ರೀ ಅಂದ. ಅಲ್ಲಿಂದ ಹಿಡಿದು ಪ್ರಚಾರ ಮಾಡು ನಾನು ಕುಂತರು ಬಿಡೋದಂಗೆ ನಿಂತರು ಬಿಡೋದು. ನಾವು ಪ್ರಚಾರ ಮಾಡ್ತಾನೆ, ಹೋಗೋ ನಿನಗೆ ಹೆಂಗೆ ಗೊತ್ತಾಯ್ತು, ನಿನಗೆ ಆಗಿಲ್ಲ, ಹಿಂಗೆ ಆಗೈತಿ, ನೀನು ಯಾಕೆ ಮಾಡ್ತಿದ್ದಿ, ನಿನಗೇನು ಮಾಡೋಗಂತಂದು. ಆದರೂ ಬಿಡಲಿಲ್ಲ. ಅವರೆಲ್ಲ ಹೇಳಿ ಧ್ಯಾನಕ್ಕೆ ಮಾಡ್ತಾಯಿದ್ದೀನಿ. ಒಂದು 4 ದಿವಸ ಕುಂದ್ರೋರು 5 ದಿವಸ ಬಿಡೋರು ಮಾಡ್ತಾಯಿದ್ದಾರೆ. ಆದರೆ ಅವ್ರಿಗೆ ಪರವಾಗಿಲ್ಲ ಅಂತ ಇದ್ದಾರೆ. ಒಂದು ಕಮ್ಮಿ ಅಂದರೆ ಒಂದು 60-70 ಮಂದಿಗೆ ಹೇಳಿದ್ದೀನಿ. ಇದರಿಂದ ಮಾಸ್ಟರ್ಸ್ಗಳು ಮಕ್ಕಳಿಗೆ, ಮನೆಯವರಿಗೆ ಎಲ್ಲರಿಗೆ ಧ್ಯಾನ ಹೇಳಬೇಕು. ಇದರಿಂದ ಭಾಳ ಉತ್ತೇಜನ ಆಗೈತಿ, ಭಾಳ ಇದೈತಿ. ಇನ್ನು ಎಲ್ಲರಿಗೂ ಹೇಳ್ಕೊಟ್ಟು ಮಕ್ಕಳಿಗೆ 5 ವರ್ಷದ ಮಕ್ಕಳ ಮೇಲ್ಪಟ್ಟು ಎಲ್ಲರಿಗೂ ಹೇಳ್ಬೋದು. ಭಾಳ ಚೆನ್ನಾಗಿ ಅದ್ಭುತವಾದಂಥ ಸಂಗತಿ ನನ್ನಲ್ಲಿ ಹೊಂದಿದೆ. ಆಮೇಲೆ ನನಗೆ ಇನ್ನೊಂದು ಹೇಳ್ತೇನೆ ಮಾಸ್ಟರ್, ನನಗೆ ಈ ಧ್ಯಾನದಿಂದ 108 ವರ್ಷ ಆಯಸ್ಸು ಅಂತಂದು ಹೇಳಿದೆ ಧ್ಯಾನದಲ್ಲೇ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.